Hello, dear students. Again, I welcome you all for this lecture 2 class. And you know that we are not discussing any kind of chapters or syllabus of the business studies. Just we are focusing on why this business studies. Why do we need this business studies for commerce people? So this is our lecture 2 class. I have written there on the screen, you can find. And before I start today's discussion, let me take 1 or 2 minutes so that we can just rewind all those things, whatever we discussed in our previous video. Okay. ಸೊ ಇವತ್ತಿನ ಕಾನ್ಸೆಪ್ಟನ್ನು ಡಿಸ್ಕಸ್ ಮಾಡೋ ಮೊದಲು ಹಿಂದಿನ ವಿಡಿಯೋದಲ್ಲಿ ನಾವು ಏನನ್ನು ಡಿಸ್ಕಸ್ ಮಾಡಿದ್ವಿ 1-2 ನಿಮಿಷದಲ್ಲಿ ಅದನ್ನು ಮುಗಿಸಿ ಆಮೇಲೆ ಇವತ್ತೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟನ್ನು ತಗೊಂಡಿದ್ದೇವೆ, ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಸ್ಟಡೀಸ್. ಓಕೆ, ಸೊ ಹಿಂದಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ, ನೀವೆಲ್ಲ ಕಾಮರ್ಸ್ ಸ್ಟೂಡೆಂಟ್ಸ್. ಆಮೇಲೆ ಯಾಕೆ ನಾವು ಬಿಸ್ನೆಸ್ ಸ್ಟಡೀಸನ್ನು ಸ್ಟಡಿ ಮಾಡಬೇಕು, ಜಸ್ಟ್ ಬ್ರೀಫ್ ಆಗಿ ವಿ ಹ್ಯಾವ್ ಡಿಸ್ಕಸ್ಡ್ ಬ್ರೀಫ್ಲಿ. And what are the subjects you have opted because of the specialization, whether computer science, statistics or political science. We are introducing the new stream, that is political science. And everywhere I told that all the subjects are important. It is not like that I am teaching business studies, you have to study only business studies. ಓಕೆ, ಅಂದರೆ ಎಲ್ಲ ವಿಷಯಗಳು ಕೂಡ ಇಂಪಾರ್ಟೆಂಟು. ಅದು ಲ್ಯಾಂಗ್ವೇಜ್ ಇರ್ಬೋದು, ಕೋರ್ಸ್ ಸಬ್ಜೆಕ್ಟ್ಸ್ ಇರ್ಬೋದು. ಯಾಕಂತ ಹೇಳಿದ್ರೆ ಸಾಮಾನ್ಯವಾಗಿ ಕಾಮರ್ಸನ್ನು ತಗೊಂಡಾಗ ನಾವೇನು ಮಾಡಿಬಿಡ್ತೇವೆ, ಕಾಮರ್ಸ್ ಸ್ಟೂಡೆಂಟ್ಸ್ ಆರ್ ಐಡೆಂಟಿಫೈಡ್ ಬಿಕಾಸ್ ಆಫ್ ದಿ ಅಕೌಂಟ್ಸ್. ಕಾಮರ್ಸ್ ಸ್ಟೂಡೆಂಟ್ಸ್ ಅಂತ ಹೇಳಿದ್ರೆ ಅಕೌಂಟ್ಸ್ ಅಂತಲೇ ಐಡೆಂಟಿಫೈ ಮಾಡಿಬಿಡ್ತಾರೆ. ಸೊ ಬಟ್ ನಮಗೆ ಗೊತ್ತಿರಬೇಕು, ಸ್ಟೂಡೆಂಟ್ ಆಗಿ ಅಥವಾ ಟೀಚರ್ ಆಗಿ ಬರೀ ಅಕೌಂಟ್ಸ್ ಒಂದೇ ಅಲ್ಲ, ಎಲ್ಲ 6 ಸಬ್ಜೆಕ್ಟ್ಸು ಕೂಡ ಇಂಪಾರ್ಟೆಂಟ್ ಅಂತ. ಸೊ ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ಸಮ್ course subjects like accountancy, business studies, economics, statistics, or accountancy, business studies, economics, computer science or political science, 100 out of 100. ಈ 4 ಕೋರ್ಸ್ ಸಬ್ಜೆಕ್ಟ್ಸಿಗೂ ನೀವು 100 out of 100 ತೆಗೆದು ಕೂಡ ಇಂಗ್ಲೀಷ್ ನಿಮಗೊಂದು 30 ಮಾರ್ಕ್ಸ್ ಬಿತ್ತು, ಕನ್ನಡ ಒಂದು 30 ಮಾರ್ಕ್ಸ್ ಬಿತ್ತು ಅಂತ ಹೇಳಿದ್ರು ಕೂಡ ನಿಮ್ಮ ರಿಸಲ್ಟ್ ಫೇಲ್ ಅಂತಲೇ ಬರುತ್ತೆ ಆ್ಯನ್ಯುವಲ್ ಎಕ್ಸಾಮಲ್ಲಿ, ಪಾಸ್ ಅಂತ ಎಲ್ಲಿಯೂ ಬರಲ್ಲ. ಹೋಪಿಂಗ್ ದ್ಯಾಟ್ ಯು ಆರ್ ಗೆಟಿಂಗ್ ಮೀ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಲ್ಯಾಂಗ್ವೇಜಿಂದ ಹಿಡಿದು ಎಲ್ಲ ಕೋರ್ಸ್ ಸಬ್ಜೆಕ್ಟ್ಸನ್ನು ಕೂಡ ನಾವು ಇಂಪಾರ್ಟೆನ್ಸ್ ಕೊಟ್ಟು ಸ್ಟಡಿ ಮಾಡಬೇಕು. ಎಷ್ಟು ಇಂಪಾರ್ಟೆನ್ಸು ನಾವು ಒಂದು ಸಬ್ಜೆಕ್ಟಿಗೆ ಕೊಡ್ತೀವೋ ಅಷ್ಟೇ ಇಂಪಾರ್ಟೆನ್ಸ್ ಎಲ್ಲ ಸಬ್ಜೆಕ್ಟ್ಸಿಗೂ ಕೊಡಬೇಕಾಗತ್ತೆ. ದೆನ್ ಓನ್ಲಿ ವಿ ಕ್ಯಾನ್ ಥಿಂಕ್ ಆಫ್ ಮ್ಯಾಕ್ಸಿಮಮ್ ಸ್ಕೋರ್. ಅವಾಗಷ್ಟೇ ನಾವೇನು ಮಾಡ್ಬೋದು, ಹೆಚ್ಚಿನ ಸ್ಕೋರನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಆ್ಯಂಡ್ ಲಾಸ್ಟ್ಲಿ ವಿ ಕನ್ಕ್ಲೂಡೆಡ್ ಇನ್ ಅವರ್ ಪ್ರೀವಿಯಸ್ ವಿಡಿಯೋ ದ್ಯಾಟ್ in the next class I am going to tell something more about business studies. ಲಾಸ್ಟ್ ವಿಡಿಯೋದಲ್ಲಿ ಕನ್ಕ್ಲೂಡ್ ಮಾಡುವಾಗ ಹೇಳಿದ್ದೇನೆ, ಮುಂದಿನ ಕ್ಲಾಸಲ್ಲಿ ಇನ್ನು ಸ್ವಲ್ಪ ಹೆಚ್ಚಿಗೆ ವಿಷಯನ ಬಿಸ್ನೆಸ್ ಸ್ಟಡೀಸ್ ಬಗ್ಗೆ, ವ್ಯವಹಾರ ಅಧ್ಯಯನದ ಬಗ್ಗೆ ತಿಳಿದುಕೊಳ್ಳೋಣ ಅಂತ. ಸೊ ಟುಡೇ ಐ ಹ್ಯಾವ್ ಟೇಕನ್ ಅ ಬ್ಯೂಟಿಫುಲ್ ಕಾನ್ಸೆಪ್ಟ್ ಕಾಲ್ಡ್ ಆಸ್ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಸ್ಟಡೀಸ್. ಇಟ್ ಇಸ್ ಜಸ್ಟ್ ಲೈಕ್ ಇಂಪಾರ್ಟೆನ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್, ಇಂಪಾರ್ಟೆನ್ಸ್ ಆಫ್ ದಿ ಎನ್ವಿರಾನ್ಮೆಂಟ್, ಇಂಪಾರ್ಟೆನ್ಸ್ ಆಫ್ ದಿ ಸೈನ್ಸ್, ಇಂಪಾರ್ಟೆನ್ಸ್ ಆಫ್ ದಿ ಟೆಕ್ನಾಲಜಿ. Because we do accept the particular subject when we know the importance of that subject. You know, all of you know that whenever we discuss the syllabus, our experience in the classroom, students normally ask, sir, what are the important concepts? What are the unimportant concepts? So that's what I have taken this importance of business studies. ಅಂದರೆ ವ್ಯವಹಾರ ಅಧ್ಯಯನದ ಪ್ರಾಮುಖ್ಯತೆಗಳು ಅಂತ ನಾವು ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಯಾವುದೇ ಒಂದು ವಿಷಯನ ನಾವು ತೆಗೆದುಕೊಂಡಾಗ ಡಿಸ್ಕಸ್ ಮಾಡಲಿಕ್ಕೆ ಅಥವಾ ಚರ್ಚೆ ಮಾಡಲಿಕ್ಕೆ ಮೊದಲನೇದಾಗಿ ವಿದ್ಯಾರ್ಥಿಗಳು ಅಥವಾ ಸ್ಟೂಡೆಂಟ್ಸ್ ಕೇಳೋದು, ಸರ್ ಇದು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್, ಅಕೌಂಟೆನ್ಸಿ ಅನ್ನೋದು ಯಾಕೆ ಇಂಪಾರ್ಟೆಂಟ್, ಬಿಸ್ನೆಸ್ ಸ್ಟಡೀಸ್ ಅನ್ನೋದು ಯಾಕೆ ಇಂಪಾರ್ಟೆಂಟ್, ಅಥವಾ ಕಂಪ್ಯೂಟರ್ ಸೈನ್ಸ್ ಅನ್ನೋದು ಯಾಕೆ ಇಂಪಾರ್ಟೆಂಟ್, ಇವನ್ನೇ ಹುಡುಗರು ಕೇಳ್ತಾರೆ. ಆಮೇಲೆ ನಾವು ಒಂದು ಚಾಪ್ಟ್ರನ್ನು ಡಿಸ್ಕಸ್ ಮಾಡಿದವಾಗ ಮತ್ತೆ ಅದೇ ಹುಡುಗರು ಕೇಳ್ತಾರೆ, ಸರ್ ಈ ಚಾಪ್ಟ್ರಲ್ಲಿ ಯಾವುದು ಇಂಪಾರ್ಟೆಂಟು, ಯಾವುದು ಅನ್ಇಂಪಾರ್ಟೆಂಟ್ ಅಂತ. ಸೊ ಅವೆಲ್ಲ ನಾವು ನೋಡಿದವಾಗ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗೋದ್ರಿಂದ ನಾವೇನು ಮಾಡ್ತೇವೆ, ಈ ಟೈಟಲನ್ನೇ ತೊಗೊಂಡಿದ್ದೇವೆ, ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಸ್ಟಡೀಸ್.
ಯಾಕೆ ವ್ಯವಹಾರ ಅಧ್ಯಯನ ಅಥವಾ ವ್ಯವಹಾರ ಅಧ್ಯಯನದ ಪ್ರಾಮುಖ್ಯತೆಗಳು? So there are so many points which explain about importance of business studies, but for our understanding, as you are the pioneer for this commerce course, I have taken only 4 points. Okay, ತುಂಬ ಅಂಶಗಳಿವೆ, ತುಂಬ ಪಾಯಿಂಟ್ಸ್ಗಳಿವೆ ಬಿಸ್ನೆಸ್ ಸ್ಟಡೀಸ್ನ ಪ್ರಾಮುಖ್ಯತೆಯನ್ನು ಹೇಳುವಂಥ ಪಾಯಿಂಟ್ಸ್ಗಳು, ಅಂಶಗಳು. ಬಟ್ ನಮ್ಮ ಅರ್ಥಗಾಗಿ ನಮ್ಮ ಅರ್ಥಕ್ಕೋಸ್ಕರ ನಾವೇನು ಮಾಡೋಣ, ನಮಗೆ ಅರ್ಥ ಆಗೋ ರೀತಿಯಲ್ಲಿ ಒಂದು 4 ಪಾಯಿಂಟನ್ನು ನಾನು ತಗೊಂಡಿದ್ದೀನಿ. Hoping that you will come to know all these simple points. Okay, so let me take one by one. ಸೊ ಒಂದೊಂದಾಗಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ವ್ಯವಹಾರ ಅಧ್ಯಯನದ ಪ್ರಾಮುಖ್ಯತೆಗಳು ಏನು? ಯಾಕಂತ ಹೇಳಿದ್ರೆ ನಾವು ಡಿಸ್ಕಸ್ ಮಾಡ್ತಾ ಇರೋ ಸಬ್ಜೆಕ್ಟೇ ಒಂದು ಬಿಸ್ನೆಸ್ ಸ್ಟಡೀಸ್ ಆಗಿರೋದ್ರಿಂದ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಸ್ಟಡೀಸ್. ಆಸ್ ವಿ ಆರ್ ಡಿಸ್ಕಸಿಂಗ್ ದಿ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಕಾಲ್ಡ್ ಆಸ್ ಬಿಸ್ನೆಸ್ ಸ್ಟಡೀಸ್, let me take this importance of business studies. Okay, now number 1 I have taken as it teaches us effective business skills, that is how to earn, how to manage and how to invest resources. So what is the importance of business study? It teaches us effective business skills. Hoping that you know the difference between business skills and effective business skills. Employer and efficient employer, employee or efficient employee. Okay, that means what are the skills required for the particular businessman? Because you know, today we identify the individuals, whether it is businessmen or entrepreneurs, we identify them because of their skills. That's what there is a saying that winners don't do different things, but they do things differently. ಅಲ್ವಾ? ಅಂದರೆ ಒಂದು ವ್ಯವಹಾರ ಅಧ್ಯಯನ ನಮ್ಗೆ ಏನು ಹೇಳ್ಕೊಡುತ್ತೆ, ನಮ್ಮಲ್ಲಿರುವ ಕೌಶಲ್ಯವನ್ನು ಯಾವ ರೀತಿಯಾಗಿ ನಾವು ಗಳಿಸಬೇಕು, ಯಾವ ರೀತಿಯಾಗಿ ನಾವು ಮ್ಯಾನೇಜ್ ಮಾಡಬೇಕು, ಮ್ಯಾನೇಜ್ ಮಾಡೋದಂತ ಹೇಳಿದ್ರೆ ನಿರ್ವಹಣೆ ಮಾಡಬೇಕು, ಯಾವ ರೀತಿಯಾಗಿ ನಮ್ಮಲ್ಲಿರೋ ಸಂಪನ್ಮೂಲಗಳನ್ನು ಹೂಡಿಕೆ ಮಾಡಬೇಕು, ಇವೆಲ್ಲವೂ ಕೂಡ ನಮಗೆ ಬಿಸ್ನೆಸ್ ಸ್ಟಡೀಸ್ ಹೇಳ್ಕೊಡುತ್ತೆ. ಅದಕ್ಕೆ ಅವ್ರು ಸ್ಟಾರ್ಟಿಂಗಲ್ಲೇ ಕೊಟ್ಟಿದ್ದಾರೆ, ಇಟ್ ಟೀಚಸ್ ಅಸ್ ಇಫೆಕ್ಟಿವ್ ಬಿಸ್ನೆಸ್ ಸ್ಕಿಲ್ಸ್. What is the effective business skills, or what are the effective business skills? That is how to earn. How to earn in the sense, in the first video itself I told the main motto of the businessman is to earn some benefits. ಒಬ್ಬ ವ್ಯವಹಾರ ಮಾಡುವವನ ಅಥವಾ ಒಬ್ಬ ವ್ಯವಹಾರ ಅಧ್ಯಯನ ಇರ್ಬೋದು, ಅಥವಾ ಯಾವುದೇ ಒಂದು ನೀವು ಬಿಸ್ನೆಸ್ ಮಾಡೋ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಏನಾದರೂ ನಾನು ಗಳಿಸಬೇಕು, ಆದಾಯನ ಗಳಿಸಬೇಕು. ಸೊ ಬಿಸ್ನೆಸ್ ಸ್ಟಡೀಸ್ ಅಧ್ಯಯನ ಮಾಡೋದ್ರಿಂದ, ವ್ಯವಹಾರ ಅಧ್ಯಯನ ಮಾಡೋದ್ರಿಂದ ನಮಗೇನಾಗುತ್ತೆ, ಅದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಅಂದರೆ ಯಾವ ರೀತಿಯಾಗಿ ನಾನು ಆದಾಯವನ್ನು ಗಳಿಸಬಹುದು. ಯಾಕಂತ ಹೇಳಿದ್ರೆ ಬಿಸ್ನೆಸ್ ಸ್ಟಡೀಸ್ ಇಟ್ ಟೆಲ್ಸ್ ಅಬೌಟ್ ದ ಡಿಫ್ರೆಂಟ್ ಚಾಯ್ಸಸ್ ಅವೈಲೇಬಲ್ ಟು ಯು. ನಮಗೆ ವ್ಯವಹಾರ ಅಧ್ಯಯನ ಏನು ಕೊಡುತ್ತೆ, ನಿಮಗೆ ಯಾವ ರೀತಿಯಾದ ಅವಕಾಶಗಳಿವೆ, ಯಾವ ರೀತಿಯಾದ ವ್ಯವಹಾರವನ್ನು ಮಾಡಬಹುದು, ಯಾವ ರೀತಿಯಾದ ವ್ಯವಹಾರವನ್ನು ಮಾಡೋದ್ರಿಂದ ಏನು ಲಾಭ ಬರುತ್ತೆ, ಅವೆಲ್ಲವೂ ಕೂಡ ನಮಗೆ, ನಾನು ಹೇಳಿದ್ದೇನೆ, ಒಂದು ವ್ಯವಹಾರ ಅಂತ ಹೇಳಿದರೆ ಇಟ್ ಟೆಲ್ಸ್ ಅಬೌಟ್ ಹೋಲ್ ಥಿಂಗ್ ಆಫ್ ಬಿಸ್ನೆಸ್. Even I have given a beautiful equation, business is equal to industry plus commerce. ವ್ಯವಹಾರ ಅಂತ ಹೇಳಿದ್ರೆ ಅಲ್ಲಿ ಕೈಗಾರಿಕೆಗಳು ಬರುತ್ತೆ ಮತ್ತು ನಮ್ಮ ವಾಣಿಜ್ಯ ಚಟುವಟಿಕೆಗಳು ಬರುತ್ತೆ ಅಂತ ಹೇಳಿದ್ದೇವೆ. ಅಂದರೆ ಇವೆಲ್ಲವನ್ನು ನಾವು ಬ್ರಾಡಾಗಿ ಸ್ಟಡಿ ಮಾಡಿದವಾಗ ನಮಗೇನು ಗೊತ್ತಾಗುತ್ತೆ, ಯಾವ ರೀತಿಯಾಗಿ ನಾವು ಹಣನ ಗಳಿಸ್ಬೋದು, ಯಾವ ರೀತಿಯಾಗಿ ನಮ್ಮ ವ್ಯವಹಾರನ ನಿರ್ವಹಣೆ ಮಾಡ್ಬೋದು, ಯಾವ ರೀತಿಯಾಗಿ ನಮ್ಮಲ್ಲಿರೋ ಸಂಪನ್ಮೂಲಗಳನ್ನು ಹೂಡಿಕೆ ಮಾಡಬಹುದು. ಯಾಕಂತ ಹೇಳಿದ್ರೆ ಗೊತ್ತಿದೆ ನಿಮಗೆ, ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಇರ್ಬೋದು, ಅವರು ಕೆಲಸ ಮಾಡ್ತಾ ಇದ್ದರೆ ನೀವು ಅವರನ್ನು ಕೇಳ್ಬೋದು, ಹೇಗೆ ನೀವು ಉಳಿತಾಯ ಮಾಡ್ತೀರಾ? ಅವ್ರು ಹೇಳ್ಬೋದು, ನಾವು ಬ್ಯಾಂಕಲ್ಲಿ ಹಣನ ಠೇವಣಿ ಇಡ್ತೀವಿ, ಅಥವಾ ಪೋಸ್ಟ್ ಆಫೀಸಲ್ಲಿ ಅಂಚೆ ಇಲಾಖೆಯಲ್ಲಿ ಠೇವಣಿನ ಇಡ್ತೇವೆ, ಅಥವಾ ನಾವು ಒಂದು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇದ್ದೇವೆ, ಅಥವಾ ನಾವು ಒಂದು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡ್ತಾ ಇದ್ದೇವೆ. ಇವೆಲ್ಲ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ನಮಗೆ ಬಿಕಾಸ್ ಆಫ್ ಬಿಸ್ನೆಸ್ ಸ್ಟಡೀಸ್. ಅಲ್ಲೊಂದು ಬ್ಯಾಂಕ್ ಇದೆ, ಅಲ್ಲಿ ಹೂಡಿಕೆ ಮಾಡಬೇಕು, ಅಲ್ಲೊಂದು ಪೋಸ್ಟ್ ಆಫೀಸ್ ಇದೆ, ಅಲ್ಲಿ ಹೂಡಿಕೆ ಮಾಡ್ಬೋದು, ಆಮೇಲೆ ಅಲ್ಲಿ ಒಂದು ಶೇರ್ ಮಾರ್ಕೆಟ್ ಇದೆ, ಅಲ್ಲಿ ಒಂದು ಹೂಡಿಕೆ ಮಾಡ್ಬೋದು. ಈ ಬ್ಯಾಂಕು, ಆಮೇಲೆ ಪೋಸ್ಟ್ ಆಫೀಸು, ಆಮೇಲೆ ನಿಮ್ಮ ಶೇರ್ ಮಾರ್ಕೆಟು, ಇವೆಲ್ಲ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬಿಸ್ನೆಸ್ ಸ್ಟಡೀಸ್. That's what I told in the previous video. It is a broader way of thinking about the business studies. Okay, so let me brief it. First point,
it teaches us effective business skills. Which teaches us business studies, it teaches us effective business skills, that is how to earn, how to manage and invest the resources. ಅಂದರೆ ವ್ಯವಹಾರ ಅಧ್ಯಯನ ನಮಗೆ ಒಂದು ಕೌಶಲ್ಯ ಬಗ್ಗೆ, ಬಿಸ್ನೆಸ್ ವ್ಯವಹಾರ ಕೌಶಲ್ಯದ ಬಗ್ಗೆ ತಿಳಿಸಿಕೊಡುತ್ತೆ. ಯಾಕಂತ ಹೇಳಿದ್ರೆ ನಾವು ಯಾವ್ಯಾವ ರೀತಿಯಾದ ವ್ಯವಹಾರನ ಮಾಡ್ಬೋದಂತ ವ್ಯವಹಾರ ಅಧ್ಯಯನದಲ್ಲಿ ಓದೋದ್ರಿಂದ ನಮಗೇನಾಗುತ್ತೆ, ಯಾವ ವ್ಯವಹಾರದಿಂದ ನಮಗೆ ಆದಾಯ ಸಿಗುತ್ತೆ, ವ್ಯವಹಾರವನ್ನು ಯಾವ ರೀತಿಯಾಗಿ ನಾವು ನಿರ್ವಹಣೆ ಮಾಡಬೇಕು, ಆಮೇಲೆ ಯಾವ ರೀತಿಯಾಗಿ ನಾವು ಹೂಡಿಕೆಯನ್ನು ಮಾಡ್ಬೋದು. ಅದಕ್ಕೆ ನಾನು ಒಂದು 2 ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಒಂದು ನೀವು ಬ್ಯಾಂಕ್ ಅಂತ ತಗೋಬೋದು, ಅಥವಾ ನೀವು ಇನ್ಶೂರೆನ್ಸ್ ಕಂಪನಿ ಅಂತ ತಗೋಬೋದು, ಅಥವಾ ನೀವು ಪೋಸ್ಟ್ ಆಫೀಸ್ ಅಂತ ತಗೋಬೋದು. ಇವೆಲ್ಲ ನಮ್ಗೆ ಹೇಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಬಿಕಾಸ್ ಆಫ್ ಬಿಸ್ನೆಸ್ ಸ್ಟಡೀಸ್. ಇನ್ ಬಿಸ್ನೆಸ್ ಸ್ಟಡೀಸ್ ವಿ ಸ್ಟಡಿ ಅಬೌಟ್ ಆಲ್ ದೀಸ್ ಬ್ಯಾಂಕ್ಸ್, ವಿ ಸ್ಟಡಿ ಅಬೌಟ್ ಇನ್ಶೂರೆನ್ಸ್, ವಿ ಸ್ಟಡಿ ಅಬೌಟ್ ಸ್ಟಾಕ್ ಮಾರ್ಕೆಟ್, ವಿ ಸ್ಟಡಿ ಅಬೌಟ್ ಆಲ್ ದಿ ಟೈಪ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್. ಎಲ್ಲ ವಿವಿಧ ಬಗೆಯ ವ್ಯವಹಾರವನ್ನು ನಾವು ಬಿಸ್ನೆಸ್ ಸ್ಟಡೀಸಲ್ಲಿ ವ್ಯವಹಾರ ಅಧ್ಯಯನದಲ್ಲಿ ಓದೋದ್ರಿಂದ ಏನು ಮಾಡ್ಬೋದು, ಇವೆಲ್ಲ ನಮಗೆ ಬಿಸ್ನೆಸ್ ಸ್ಕಿಲ್ ಗೊತ್ತಾಗುತ್ತೆ. ಓಕೆ, ಹೋಪಿಂಗ್ ದ್ಯಾಟ್ ದಿಸ್ ಪಾಯಿಂಟ್ ಈಸ್ ಕ್ಲಿಯರ್ ಟು ಯು. ಪಾಯಿಂಟ್ ನಂಬರ್ 1, it teaches us effective business skills, that is how to earn, manage and invest resources. ಇದು ಒಂದು ಇಂಪಾರ್ಟೆನ್ಸ್ ಆಯಿತು, ನಮ್ಮ ಬಿಸ್ನೆಸ್ ಸ್ಟಡೀಸ್ ಇದು ಒಂದು ಇಂಪಾರ್ಟೆನ್ಸ್ ಆಯಿತು. ದೆನ್ ಇಫ್ ಐ ಟೇಕ್ ನಂಬರ್ 2, it provides us with basic understanding of various activities of businesses. We know that whatever subject we discuss, whether it is business studies, accountancy, economics, computer science, statistics or political science, we need some basic level foundations ಅಂತ ಹೇಳ್ತೇವೆ ನಾವು. ಈಗ ಫಾರ್ ಎಕ್ಸಾಂಪಲ್ಲು ಕೆಲವರು ಕಾಮರ್ಸ್ ಕೋರ್ಸ್ ಮಾಡಿದ್ದು ಯಾಕಂತ ಹೇಳಿದ್ರೆ, ಸರ್ ನಾನು CA ಮಾಡಬೇಕಂತ ಇದ್ದೇನೆ, ಒಂದು ಪ್ರೊಫೆಷ್ನಲ್ ಕೋರ್ಸ್ ಮಾಡಬೇಕಂತ ಇದ್ದೇನೆ, ಅಥವಾ CMA ಮಾಡಬೇಕಂತ ಇದ್ದೇನೆ, ICWA ಮಾಡಬೇಕಂತ ಇದ್ದೇನೆ, BCom ಮಾಡಬೇಕಂತ ಇದ್ದೇನೆ. ಇವೆಲ್ಲ ನಿಮಗೆ ಒಂದು ಕರಿಯರ್ ಅಂತ ಮಾಡ್ಕೊಂಡಿದ್ದೀರಾ, ಅಥವಾ ನಿಮ್ಮ ಒಂದು ಏಮ್ ಗೋಲ್ ಅಂತ ಮಾಡ್ಕೊಂಡಿದ್ದೀರಾ. ಬಟ್ ಆ ಗೋಲನ್ನು ನಾವು ಸೆಟ್ ಮಾಡ್ಕೋಬೇಕಿದ್ರೆ ನಮಗೆ ಸ್ವಲ್ಪ ಬೇಸಿಕ್ ಗೊತ್ತಿರಬೇಕು. ಆ ಬೇಸಿಕ್ ಗೊತ್ತಿರೋದ್ರಿಂದ ಈಗ ಬಿಸ್ನೆಸ್ ಸ್ಟಡೀಸ್ ಏನಂತ ನಮಗೆ ಬೇಸಿಕ್ ಗೊತ್ತಿರಬೇಕು. ಯಾಕೆ ಬಿಸ್ನೆಸ್ ಸ್ಟಡೀಸ್ ಅಲ್ವಾ? ಅವಾಗಲಷ್ಟೇ ನಾವೇನು ಮಾಡ್ಬೋದು, ಅದರಲ್ಲಿ ಬೇರೆ ಬೇರೆ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಬೋದು. ಸೊ ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ದ ಬೇಸಿಕ್ಸ್ ಆಫ್ ದಿ ಬಿಸ್ನೆಸ್ ಸ್ಟಡೀಸ್. It provides us with basic understanding of various activities of businesses. As we are dealing with the business activities, what are the different feathers of business activities? What are the different angles of businesses? What are the different aspects of businesses? What are the different environment of businesses? Okay, so all those things we are going to understand because of business studies. ಅಂದರೆ ವ್ಯವಹಾರ ಅಧ್ಯಯನ ಮಾಡೋದ್ರಿಂದ ಯಾವ ಯಾವ ರೀತಿಯಾದ ಚಟುವಟಿಕೆಗಳು ಒಂದು ವ್ಯವಹಾರ ಅಧ್ಯಯನದಲ್ಲಿ ಬರುತ್ತೆ, ಯಾವ ಯಾವ ರೀತಿಯಾದ ವ್ಯವಹಾರ ಚಟುವಟಿಕೆಗಳು ಅನ್ನೋದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ಮೇಲಿಂದ ಎಕ್ಸಾಂಪಲನ್ನು ಕಂಟಿನ್ಯೂ ಮಾಡ್ತೇನೆ. ಒಂದು ಬ್ಯಾಂಕ್ ಅಂತ ಬಂದಾವಾಗ ಯಾವ ರೀತಿಯಾದ ಚಟುವಟಿಕೆ ಆಗುತ್ತೆ, ಒಂದು ವಿಮೆ ಕಂಪನಿ ಇನ್ಶೂರೆನ್ಸ್ ಸೆಕ್ಟರ್ ಅಂತ ಬಂದಾವಾಗ ಯಾವ ರೀತಿಯಾದ ಚಟುವಟಿಕೆ ನಡೆಯುತ್ತೆ, ಅಥವಾ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಅಂತ ಬಂದಾವಾಗ ಯಾವ ರೀತಿಯಾದ ಚಟುವಟಿಕೆಗಳು ನಡೆಯುತ್ತೆ. ಇವೆಲ್ಲವೂ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವೆನ್ ವಿ ಸ್ಟಡಿ ಬಿಸ್ನೆಸ್ ಸ್ಟಡೀಸ್. ಅಂದರೆ ಅಷ್ಟು ದೂರ ಹೋಗೋದು ಬೇಡ ನಾವು. ಸರ್ ನೀವು ಬ್ಯಾಂಕ್ ಎಕ್ಸಾಂಪಲ್ ಕೊಡ್ತಾ ಇದ್ದೀರಾ, ಅಥವಾ ಒಂದು ಇನ್ಶೂರೆನ್ಸ್ ಕಂಪನಿ ಎಕ್ಸಾಂಪಲ್ ಕೊಡ್ತಾ ಇದ್ದೀರಾ, ಅಥವಾ ಮಲ್ಟಿನ್ಯಾಷನಲ್ ಕಂಪನಿ ಅಂತ ಹೇಳ್ತಾ ಇದ್ದೀರಾ, ಇದು ಯಾವುದು ನಮಗೆ ಗೊತ್ತಾಗ್ತಾ ಇಲ್ಲ ಸರ್ ಅಂತ ನೀವು ಹೇಳಿದರೆ, ನಮ್ಮ ಮುಧೋಳ್ ತಾಲೂಕಲ್ಲಿರೋ ಒಂದು ಕಾರ್ಖಾನೆಗಳ ಉದಾಹರಣೆನ ತಗೊಳ್ಳೋಣ. ಒಂದು ಸಣ್ಣ ನೀವು ಹೋಟೆಲ್ ಇರ್ಬೋದು, ಒಂದು ಸಣ್ಣ ಶಾಪ್ ಇರ್ಬೋದು, ಅಥವಾ ಇಲ್ಲಿಯೇ ಫೇಮಸ್ ಆಗಿರುವಂಥ ಶುಗರ್ ಇಂಡಸ್ಟ್ರೀಸ್ಗಳಿರ್ಬೋದು, ಸಕ್ಕರೆ ಕಾರ್ಖಾನೆಗಳಿರ್ಬೋದು, ಅಥವಾ ಒಂದು ಸಿಮೆಂಟ್ ಇಂಡಸ್ಟ್ರಿಯು ಕೂಡ ಇದೆ ಇಲ್ಲಿ, ನಿಮ್ಮೆಲ್ಲರಿಗೂ ಗೊತ್ತಿದೆ. ಒಂದು ಲೋಕಲ್ ಆಗಿ ಎಕ್ಸಾಂಪಲ್ ತಗೊಂಡಾಗ ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲೆಲ್ಲವೂ ಕೂಡ ಇವೆಲ್ಲವೂ ಕೈಗಾರಿಕೆಗಳಲ್ಲಿ ಬೇರೆ ಬೇರೆ ಆದಂಥ ಚಟುವಟಿಕೆಗಳು ನಡೆಯುತ್ತೆ. ಇವೆಲ್ಲವನ್ನು ಒಟ್ಟಾರೆಯಾಗಿ ನಾವು ವ್ಯವಹಾರ ಅಂತ ಹೇಳ್ತೇವೆ. ಸೊ ಯಾವ ರೀತಿಯಾದ ಚಟುವಟಿಕೆಗಳು ಇಲ್ಲಿ ನಡೆಯುತ್ತೆ? ಶುಗರ್ ಇಂಡಸ್ಟ್ರಿ ಇರ್ಬೋದು. ಇಫ್ ಯು ಟೇಕ್ ದಿ ಎಕ್ಸಾಂಪಲ್ ಆಫ್ ಶುಗರ್ ಇಂಡಸ್ಟ್ರಿ, ವಾಟ್ ಆರ್ ದಿ ಆಕ್ಟಿವಿಟೀಸ್ ದಟ್ ಆರ್ ಟೇಕಿಂಗ್ ಪ್ಲೇಸ್? If you are taking the example of cement industry, what are the activities that are taking place there?
ಹೌ ಯು ವಿಲ್ ಕಮ್ ಟು ನೋ ಬಿಕಾಸ್ ಆಫ್ ಬಿಸ್ನೆಸ್ ಸ್ಟಡೀಸ್. ಒಂದು ವ್ಯವಹಾರ ಅಧ್ಯಯನ ಮಾಡೋದ್ರಿಂದ ಇವೆಲ್ಲ ಬೇಸಿಕ್ ನಮಗೆ ಗೊತ್ತಾಗುತ್ತೆ. ಯಾವ ಯಾವ ವ್ಯವಹಾರ ಚಟುವಟಿಕೆಗಳು ನಡೆಯುತ್ತೆ, ಯಾವ ಯಾವ ರೀತಿಯಾದ ವ್ಯವಹಾರದ ಚಟುವಟಿಕೆಗಳು ಸಮಾಜದಲ್ಲಿ ನಡೆಯುತ್ತೆ, ಇವೆಲ್ಲದರ ಬಗ್ಗೆ ನಮಗೆ ಮಾಹಿತಿ ಸಿಗುತ್ತೆ. ಸೊ ಇದೇನಾಯಿತು, ನಮ್ಮದು ಎರಡನೇ ಇಂಪಾರ್ಟೆನ್ಸ್ ಆಯಿತು, ಸೆಕೆಂಡ್ ಇಂಪಾರ್ಟೆನ್ಸ್. It is not like first important, second important. All are important only. For our understanding, we are giving numbers. ಆದರೆ ಮೊದಲನೇ ಬರೆದಿದ್ದು ಹೆಚ್ಚು ಇಂಪಾರ್ಟೆಂಟು, ಲಾಸ್ಟ್ ಬರೆದಿದ್ದು ಲೀಸ್ಟ್ ಇಂಪಾರ್ಟೆಂಟ್ ಅಂತ ಅಲ್ಲ, ಎಲ್ಲವೂ ಕೂಡ ಇಂಪಾರ್ಟೆನ್ಸೇ. ನಮ್ಮ ಕನ್ವೀನಿಯೆಂಟಿಗೆ ನಾವೇನು ಮಾಡ್ತೇವೆ, ನಂಬರ್ಸನ್ನು ಕೊಟ್ಕೊಳ್ತೇವೆ. ಓಕೆ, ಸೊ ದ್ಯಾಟ್ ಈಸ್ ನಂಬರ್ 1 ಆ್ಯಂಡ್ ನಂಬರ್ 2. ದೆನ್ ನಂಬರ್ 3, ಇಟ್ ಟೀಚಸ್ ಅಸ್ ಹೌ ವಿ ಕ್ಯಾನ್ ಬಿ ಅವರ್ ಓನ್ ಬಾಸ್. ಮೆನಿ ವಾಂಟ್ ಟು ಬಿ ದೇರ್ ಓನ್ ಬಾಸ್. Correct? Many people, many students, they go for commerce course because they have the idea of doing their business. They want to become the entrepreneurs in the world or entrepreneurs in the country. So that is nothing but how we can be our own boss. ಇಲ್ಲಿ ನಾನು ಎರಡು ಆ್ಯಂಗಲಲ್ಲಿ ಡಿಸ್ಕಸ್ ಮಾಡ್ತೇನೆ. 2 students, if I take the example of 2 students, A and B are there. Okay, so both have selected commerce course, but one is thinking of going for competitive exams. A is thinking of going for competitive exams. B is thinking of doing his own business. Okay, so ಎರಡು ಜನ ಇದ್ದಾರೆ ಇಲ್ಲಿ, A ಮತ್ತು B. ಎ ಏನು ಮಾಡ್ತಾ ಇದ್ದಾರೆ, ನಾನು ಕಾಮರ್ಸನ್ನು ತಗೊಂಡಿದ್ದೇನೆ, ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಬ್ಯಾಂಕಿಗೆ ಜಾಬಿಗೆ ಹೋಗಬೇಕಂತ ಅವ್ರ ಐಡಿಯಾ ಇದೆ, ಅವ್ರದ್ದೊಂದು ಗೋಲ್ ಇದೆ, ಅವ್ರದ್ದೊಂದು ಏಮ್ ಇದೆ. ಬಿ ಏನು ಮಾಡ್ತಾ ಇದ್ದಾರೆ, ನಾನು ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯೋದಿಲ್ಲ, ನಾನು ಕಾಮರ್ಸ್ ಮಾಡ್ತೇನೆ, ಸೊ ನಾನು ನನ್ನದೇ ಆದ ಒಂದು ವ್ಯವಹಾರವನ್ನು ಸ್ಟಾರ್ಟ್ ಮಾಡ್ತೇನೆ, ಪ್ರಾರಂಭ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹೇಗೆ ಇದು ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬರು ನೋಡಿ, ಈ ಎಕ್ಸಾಂಪಲನ್ನು ಕರೆಕ್ಟಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಪಾಯಿಂಟ್ ನಂಬರ್ 3 ವಿಲ್ ಬಿ ಕ್ಲಿಯರ್. ಸೊ ಹಿಯರ್ ಈಸ್ ದಿ ಎ, ಹಿಯರ್ ಈಸ್ ದಿ ಬಿ. ಎ ಈಸ್ something thinking of writing the banking exam. B is thinking of starting his own business. Okay, A ಅನ್ನೋರು ಬ್ಯಾಂಕ್ ಎಕ್ಸಾಮ್ ಬರೆದು ಬ್ಯಾಂಕ್ ಜಾಬಿಗೆ ಹೋಗ್ಬೇಕಂತ ಮಾಡಿದ್ದಾರೆ. ಬಿ ಅನ್ನೋರು ನಾನೇ ಒಂದು ವ್ಯವಹಾರ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅಲ್ಲಿಗೇನಾಯಿತು, ಇವರು ಬ್ಯಾಂಕಿಂಗ್ ಎಕ್ಸಾಮ್ ಬಗ್ಗೆನೂ ತಿಳ್ಕೊಂಡಿದ್ದಾರೆ, ಇವರು ನಾನೇ ಒಂದು ಸ್ವಂತ ವ್ಯವಹಾರ ಮಾಡಬೇಕಂತಲೂ ತಿಳ್ಕೊಂಡಿದ್ದಾರೆ. ಅಂದರೆ ಈ ಬ್ಯಾಂಕಿಂಗ್ ವ್ಯವಹಾರದ ಬಗ್ಗೆ ಅಥವಾ ಬ್ಯಾಂಕಿಂಗ್ ಪರೀಕ್ಷೆ ಬಗ್ಗೆ ಮತ್ತು ಇವರಿಗೆ ನಾನೇ ಸ್ವಂತ ವ್ಯವಹಾರ ಮಾಡಬೇಕನ್ನೋದು ಯಾವಾಗ ಗೊತ್ತಾಯಿತು? ಬಿಕಾಸ್ ಆಫ್ ದಿ ಬಿಸ್ನೆಸ್ ಸ್ಟಡೀಸ್ ಅಲ್ವಾ. ಒಂದು ವ್ಯವಹಾರ ಅಧ್ಯಯನ ಮಾಡೋದ್ರಿಂದ ಅವರಿಗೇನು ಗೊತ್ತಾಯಿತು? ನಾನು ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರಿಬೋದು, ನಾನು ನನ್ನದೇ ಬಾಸ್ ಆಗ್ಬೋದು, ನನ್ನದೇ ವ್ಯವಹಾರವನ್ನು ಪ್ರಾರಂಭ ಮಾಡಿ ನನಗೆ ನಾನೇ ಬಾಸ್ ಆಗ್ಬೋದು. ಸೊ ಬೋತ್ ಹ್ಯಾವ್ ಸೆಲೆಕ್ಟೆಡ್ ದ ಸೇಮ್ ಕೋರ್ಸ್, ಬಟ್ ಯು ಜಸ್ಟ್ ಸಿ ದಿ ಡಿಫ್ರೆಂಟ್ ಆ್ಯಂಗಲ್ಸ್ ಆಫ್ ದಿ ಬಿಸ್ನೆಸ್ ಸ್ಟಡೀಸ್. Okay, both are in the same stream, commerce only, where they are studying business studies, but it is giving so many opportunities. You can think of your own boss, you can start your own business, you can start your own business, so you will be the boss of your business. No need to ask anyone how to do the activities, how to raise the finance, how to meet the customers, how to think of raw materials. Okay, so all these things are not required because you are your boss. You can have your own ideas, you can have your own plans, you can have your own creativities. So all these things are possible because of business studies. Otherwise, I'm not saying that there are no business people in the world who are their own boss. There are so many examples where you can understand many have started their business with low income or low financial resources. Now they are identified as great entrepreneurs in the world. They are their own boss ಅಲ್ವಾ. ಸೊ ತುಂಬ ಜನ ಇವತ್ತು ಬಿಸ್ನೆಸ್ಸನ್ನು ಮಾಡಿದ್ದಾರೆ, ಸಕ್ಸಸ್ ಕೂಡ ಕಂಡಿದ್ದಾರೆ. ನಿಮಗೆ ಇಲ್ಲೇ ಒಂದು ಪರಿಚಿತವಾದ ವ್ಯಕ್ತಿ ಹೆಸರು ಹೇಳಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನಾವೇ ಕೂಡ ಒಂದು ಇನ್ಫೋಸಿಸ್ನ ನಾರಾಯಣ ಮೂರ್ತಿ ಅಂತ ತಗೊಂಡಾಗ ಗೊತ್ತಾಗುತ್ತೆ ನಮಗೆ. It teaches us how we can be our own boss. So start your own business, commence your activities, and you will be the boss of your business. No need to beg in front of others.
ಅಲ್ವಾ? ನಿಮ್ಮದೇ ವ್ಯವಹಾರ ಪ್ರಾರಂಭಿಸಿ, ನಿಮ್ಮ ವ್ಯವಹಾರಕ್ಕೆ ನೀವೇ ರಾಜ, ನೀವೇ ಬಾಸ್, ಬೇರೆ ಯಾರನ್ನು ಕೇಳಬೇಕಂತ ಇಲ್ಲ. ಇದು ಯಾವಾಗ ಸಾಧ್ಯ ಆಗುತ್ತೆ? ನಮಗೆ ಬಿಸ್ನೆಸ್ ಬಗ್ಗೆ ಎಲ್ಲ ವಿಷಯಗಳು ಗೊತ್ತಾದವಾಗ. ಯಾವಾಗ ಗೊತ್ತಾಗುತ್ತೆ ಬಿಸ್ನೆಸ್ ಬಗ್ಗೆ ಎಲ್ಲ ವಿಷಯಗಳು? ವೆನ್ ವಿ ಸ್ಟಡಿ ಬಿಸ್ನೆಸ್ ಸ್ಟಡೀಸ್. ಸೊ ವೆನ್ ವಿ ಸ್ಟಡಿ ಬಿಸ್ನೆಸ್ ಸ್ಟಡೀಸ್, we come to know the different business activities and which gives you the idea of different organizations, different business activities where you can set your career. ಎಲ್ಲ ಬೇರೆ ಬೇರೆ ವ್ಯವಹಾರದ ಬಗ್ಗೆ ನಮಗೆ ಜ್ಞಾನವನ್ನು ಕೊಡೋದ್ರಿಂದ ನಾವೇನು ಮಾಡ್ಬೋದು, ಯಾವ ರೀತಿಯಾದ ಬಿಸ್ನೆಸ್ಸನ್ನು ಮಾಡ್ಬೋದಂತ ನಾವೇ ನಿರ್ಧಾರ ಮಾಡಿ ನಮ್ಮ ವ್ಯವಹಾರಕ್ಕೆ ನಾವೇ ಬಾಸ್ ಆಗ್ಬೋದು. ಇದು ಯಾವಾಗ ಸಾಧ್ಯ ಆಗುತ್ತೆ? ದಟ್ ಈಸ್ ವಾಟ್ ಬಿಕಾಸ್ ಆಫ್ ಇಂಪಾರ್ಟೆನ್ಸ್ ಆಫ್ ಬಿಸ್ನೆಸ್ ಸ್ಟಡಿ. ಓಕೆ, ಸೊ ದ್ಯಾಟ್ ಈಸ್ ಪಾಯಿಂಟ್ ನಂಬರ್ 3. ಹೋಪಿಂಗ್ ದಟ್ ಇಟ್ ಈಸ್ ಆಲ್ಸೋ ಕ್ಲಿಯರ್, ಗೊತ್ತಾಗಿದೆ ಅಂತ ತಿಳ್ಕೊಡ್ತೇನೆ. ಆಮೇಲೆ ನಮ್ಮ ಹತ್ರ ಇರೋದು ಪಾಯಿಂಟ್ ನಂಬರ್ 4. ಇನ್ನೂ ಪಾಯಿಂಟ್ ಇದೆ. ಫಾರ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಐ ಹ್ಯಾವ್ ಟೇಕನ್ ಓನ್ಲಿ 4. ದರ್ ಆರ್ ಸೋ ಮೆನಿ ಪಾಯಿಂಟ್ಸ್. ಮತ್ತು ನೀವು ಲಿಸ್ಟ್ ಮಾಡ್ತಾ ಹೋದರೆ ತುಂಬ ಪಾಯಿಂಟ್ಸ್ಗಳು ಸಿಗತ್ತೆ. ವ್ಯವಹಾರ ಅಧ್ಯಯನದ ಪ್ರಾಮುಖ್ಯತೆಗಳು ನಮಗೆ ಅರ್ಥ ಆಗಲಿ ಅಂತ ನಾನೇನು ಮಾಡಿದ್ದೇನೆ, ಒಂದು 4 ಪಾಯಿಂಟನ್ನು ತಗೊಂಡಿದ್ದೇನೆ. ಓಕೆ, ಸೊ ನೆಕ್ಸ್ಟ್ ವಿ ಹ್ಯಾವ್ it enables to know more about office procedures and practices. I repeat, it enables to know more about office procedures and practices such as interpersonal communication, public relations, record keeping, etc. It enables, it in the sense business studies, enables to know more about office procedures. So in the last video we discussed that when we start the particular business, we are not alone. We are living in the particular society. Society means mixture of different elements. We are there, public are there, government is there, then suppliers are there, okay, legal environment is there, technological environment is there, socio-economic environment is there. All these environment is going, all these environments, I can say all these environment, different environment definitely affect the business. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದ್ದೇವೆ, ಒಂದು ಸಮಾಜದಲ್ಲಿ ನಾವು ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಮೇಲೆ ನಮ್ಮ ಸುತ್ತಮುತ್ತಲಿನ ಎಲ್ಲ ಅಂಶಗಳು ಪ್ರಭಾವ ಬೀರುತ್ತೆ. ಓಕೆ, ಸೊ ವೆನ್ ಯು ಸ್ಟಡಿ ಬಿಸ್ನೆಸ್ ಸ್ಟಡೀಸ್ ಯು ವಿಲ್ ಕಮ್ ಟು ನೋ ಅಬೌಟ್ ಆಫೀಸ್ ಪ್ರೊಸೀಜರ್ಸ್. Okay, because we are living in the particular society where we need to convince different parties. You may ask, sir, orally we can contact them, orally we can convince them. No, it is not like that, because orally, you know, when we are in the court of law, court always asks the written document. Orally you cannot be the witness. Okay, here also, because of this written communication, there is a word interpersonal communication. So what is this role of communication? Again, communication is a broader term that we take later. Okay, so for a time being, when you are studying business studies, it enables to know more about office procedures. Okay, if you take the example of the office, there are certain procedures to be followed, which we call as the system. Systematic way of presenting, systematic way of maintaining, systematic way of keeping the documents, and practices. So what we are practicing in that particular office or in that particular organization, such as interpersonal communication. Okay, so we need to communicate in the office to convince others, just to share our ideas, views. Public relations, we have to maintain the public relations. Public are they are the important part of the society. Record keeping, whatever business records we have, that is to be kept properly, systematically. Okay, but how all these things are possible? Because of business studies. ಒಂದು ವ್ಯವಹಾರ ಅಧ್ಯಯನ ನಾವು ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ಆಫೀಸಲ್ಲಿ ಅಥವಾ ಒಂದು ಸಂಸ್ಥೆಯಲ್ಲಿ ಅಂತ ನಾನು ತಗೊಳ್ತೇನೆ ಸ್ವಲ್ಪ ಬ್ರಾಡ್ ಆಗಿ, ಒಂದು ಸಂಸ್ಥೆಯಲ್ಲಿ ಯಾವ ರೀತಿಯಾಗಿ ನಾವು ಒಂದು ವ್ಯವಹಾರನ ಮಾಡ್ತಾ ಇದ್ದೀವೋ ಆ ಸಂಸ್ಥೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ನಿಯಮಗಳು ಏನೇನಿವೆ ಅಲ್ವಾ, ಪ್ರೊಸೀಜರ್ಸ್ ಆ್ಯಂಡ್ ಪ್ರಾಕ್ಟೀಸಸ್, ಅಂದರೆ ಎಲ್ಲವೂ ಕೂಡ ಒಂದು ಶಿಸ್ತಿನಲ್ಲಿ ನಡಿಬೇಕಂತ ನಾವು ಹೇಳ್ತೇವೆ
ಅಲ್ವಾ. ಹೇಗೋ ನಮಗೆ ಮನಸ್ಸಿಗೆ ಬಂದಾಗೆ ನಾವು ಎಲ್ಲ ಡಾಕ್ಯುಮೆಂಟ್ಸನ್ನು ಕಾಗದ ಪತ್ರಗಳನ್ನು ಇಟ್ಕೊಳ್ಳಿಕ್ಕಾಗಲ್ಲ. ಒಂದು ವ್ಯವಸ್ಥೆ ಅಂತ ಬಂದಾವಾಗ, ಒಂದು ಶಿಸ್ತು ಅಂತ ಬಂದಾವಾಗ ಎಲ್ಲವನ್ನು ಕೂಡ ನಾವು ನೀಟಾಗಿ ಇಟ್ಕೋಬೇಕಾಗತ್ತೆ ನಮ್ಮ ಸಂಸ್ಥೆಯಲ್ಲಿ. ಅಂದರೆ ಅದು ನಿಮ್ಮ ಇಂಟರ್ಪರ್ಸನಲ್ ಕಮ್ಯುನಿಕೇಷನ್, ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನೀವು ಸಂವಹನ ಕ್ರಿಯೆ ಮಾಡೋದಿರ್ಬೋದು, ಒಬ್ಬರು ಇನ್ನೊಬ್ಬರ ಜೊತೆ ಮಾತನಾಡೋದಿರ್ಬೋದು, ಅಥವಾ ನೀವು ಪಬ್ಲಿಕ್ ರಿಲೇಷನ್ಸ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಜನರು, ಅಥವಾ ನಾವು ಇಲ್ಲಿ ಏನು ಹೇಳ್ತೇವೆ, ಬಿಸ್ನೆಸ್ಸಲ್ಲಿ ಗ್ರಾಹಕರು ಅಂತ ಹೇಳ್ತೇವೆ, ವ್ಯವಹಾರದಲ್ಲಿ ಅವರನ್ನು ನಾವು ಗ್ರಾಹಕರು ಅಂತ ಹೇಳ್ತೇವೆ. ಗ್ರಾಹಕರು ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಅನ್ನೋದು ನಮಗೆ ಗೊತ್ತಿದೆ. ಯಾಕಂತ ಹೇಳಿದ್ರೆ ಯಾವುದೇ ಒಂದು ವ್ಯವಹಾರ ನಡಿಬೇಕಂತ ಹೇಳಿದ್ರೆ ಗ್ರಾಹಕರು ಇರಬೇಕಂತ ಹೇಳಿದ್ರೆ ನಾವು ಅವ್ರ ಜೊತೆ ಅಷ್ಟೇ ಒಳ್ಳೆ ರೀತಿಯಾದ ಸಂಬಂಧವನ್ನು ಇಟ್ಟುಕೋಬೇಕಾಗತ್ತೆ. ಇಲ್ಲಿದ್ರೆ ಯಾವ ಗ್ರಾಹಕರು ಕೂಡ ನಮ್ಮ ಸಂಸ್ಥೆಗೆ ಬರೋದಿಲ್ಲ ಅಲ್ವಾ. ಆಮೇಲೆ ರೆಕಾರ್ಡ್ ಕೀಪಿಂಗ್, ಯಾವುದೇ ಒಂದು ವ್ಯವಹಾರ ಚೆನ್ನಾಗಿ ನಡೀತಾ ಇದೆ, ಶಿಸ್ತಿನಲ್ಲಿ ನಡೆಸ್ತಾ ಇದ್ದೀರಾ. ಹೇಗೆ ನೀವು ಕಾಲೇಜಿಗೆ ಬಂದಾಗ ಒಂದು ಶಿಸ್ತು ಅಂತ ಇರುತ್ತೆ, ಡಿಸಿಪ್ಲಿನ್ ಅಂತ ಇರುತ್ತೆ. ಇಷ್ಟು ಗಂಟೆಗೆ ಬರಬೇಕು, ಇಷ್ಟು ಗಂಟೆಗೆ ಟಿಫಿನಿಗೆ ಹೋಗಬೇಕು, ಆಮೇಲೆ ಊಟಕ್ಕೆ ಹೋಗಬೇಕು, ಆಮೇಲೆ ಕ್ಲಾಸಿಗೆ ಕೊಡಬೇಕು, ಆಮೇಲೆ ಸಂಜೆ ಇಷ್ಟು ಹೊತ್ತಿಗೆ ಮನೆಗೆ ಹೋಗಬೇಕು, ನೋಟ್ಸನ್ನು ಕರೆಕ್ಟಾಗಿ ಇಟ್ಕೋಬೇಕು, ಸರಿಯಾಗಿ ಮೇಂಟೈನ್ ಮಾಡಬೇಕು ಅಲ್ವಾ. ಅದೇ ರೀತಿ ಒಂದು ವ್ಯವಹಾರದಲ್ಲಿ ಏನೇನು ಅವರ ರೆಕಾರ್ಡ್ಗಳಿರುತ್ತೋ, ಅದು ಅಕೌಂಟ್ಸ್ಗೆ ರಿಲೇಟೆಡ್ ಇರ್ಬೋದು ಅಥವಾ ಫಿನಾನ್ಸ್ಗೆ ರಿಲೇಟೆಡ್ ಇರ್ಬೋದು, ಅವೆಲ್ಲವನ್ನು ಕೂಡ ಅವರು ಆ ವ್ಯವಸ್ಥೆ ಅಡಿಯಲ್ಲಿ ಶಿಸ್ತಿನಲ್ಲಿ ಇಟ್ಕೋಬೇಕಾಗತ್ತೆ. ಇದೆಲ್ಲ ನಮ್ಗೆ ಯಾವಾಗ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ವೆನ್ ವಿ ಸ್ಟಡಿ ಅಬೌಟ್ ದಿ ಬಿಸ್ನೆಸ್ ಸ್ಟಡೀಸ್ ಅಲ್ವಾ. ಈಗ ಜನರಲ್ಲಾಗಿ ಹೇಳಿದವಾಗ ಯಾರಿಗೂ ಗೊತ್ತಾಗಲ್ಲ, ನೀನು ನೋಟ್ಸನ್ನು ಕರೆಕ್ಟಾಗಿ ಇಟ್ಕೋಬೇಕು ಅಥವಾ ನಿಮ್ಮ ಆಫೀಸಿನ ರೆಕಾರ್ಡನ್ನು ನೀವು ಸರಿಯಾಗಿ ಇಟ್ಕೋಬೇಕು. ಆದರೆ ಯಾವ್ಯಾವ ರೆಕಾರ್ಡನ್ನು ಇಟ್ಕೋಬೇಕು, ವಾಟ್ ಆರ್ ದಿ ರೆಕಾರ್ಡ್ಸ್ ಟು ಬಿ ಕೆಪ್ಟ್, how to maintain that. Okay, so all these things we do not know because we don't know about the business studies. But when you come to know about the business studies, definitely you keep all the records systematically. ಓಕೆ, ಅಂದರೆ ಯಾವ ವಿಷಯ ನಮಗೆ ಗೊತ್ತಿರೋದಿಲ್ವೋ ಆವಾಗ ನಾವು ಯಾವುದನ್ನು ಕೂಡ ಶಿಸ್ತಿನಲ್ಲಿ ಪಾಲಿಸಲಿಕ್ಕೆ ಸಾಧ್ಯ ಇಲ್ಲ. ಈಗ ಕಾನೂನು, ನಮಗೆ ಯಾವ ಕಾನೂನು ಗೊತ್ತಿರುತ್ತೋ ಅದನ್ನು ನಾವು ಶಿಸ್ತಿನಲ್ಲಿ ಪಾಲಿಸ್ತೀವಿ. ಯಾವ ಕಾನೂನು ಗೊತ್ತಿರೋದಿಲ್ವೋ ಅದನ್ನು ನಾವು ಪಾಲಿಸಲಿಕ್ಕೆ ಹೋಗೋದಿಲ್ಲ. ಯಾಕೆ ಆ ಕಾನೂನು ನಮಗೆ ಗೊತ್ತಿರಲ್ಲ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಓದಿರೋಲ್ಲ. ಬಟ್ ಇಲ್ಲೇನಾಗುತ್ತೆ, ನಾವು ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನವನ್ನು ಓದೋದ್ರಿಂದ ನಮಗವೆಲ್ಲವೂ ಕೂಡ ಒಂದು ಸಿಸ್ಟಮ್ ಹೇಗಿದೆ, ಒಂದು ವ್ಯವಹಾರದಲ್ಲಿ ವ್ಯವಸ್ಥೆ ಹೇಗಿರುತ್ತೆ ಅದನ್ನು ಓದೋದ್ರಿಂದ ನಮಗೇನಾಗುತ್ತೆ, ಯಾವ ರೀತಿಯಾಗಿ ನಾವು ಒಂದು ವ್ಯವಸ್ಥೆಯನ್ನು ಅಥವಾ ಶಿಸ್ತನ್ನು ಪಾಲಿಸಬೇಕು, ಯಾರ್ಯಾರ ಜೊತೆ ಹೇಗೆ ವ್ಯವಹರಿಸಬೇಕು, ನಮ್ಮ ಸಂಸ್ಥೆಗೆ ಅವಶ್ಯಕವಾಗಿರುವಂಥ ಪತ್ರಗಳು, ಕಾಗದ ಪತ್ರಗಳಿರ್ಬೋದು, ಡಾಕ್ಯುಮೆಂಟ್ಸ್ ಅಂತ ಹೇಳ್ತೇವೆ, ಅವೆಲ್ಲವನ್ನು ನಾವು ಹೇಗೆ ಇಟ್ಕೋಬೇಕು, ಇವೆಲ್ಲವೂ ಕೂಡ ನಮ್ಗೆ ಯಾವ್ದು ಹೇಳುತ್ತೆ, ವ್ಯವಹಾರ ಅಧ್ಯಯನ ಅನ್ನೋದು ಹೇಳುತ್ತೆ. So just look at all these points where we can identify that definitely there is importance of business studies. Not only business studies, you can take any other subjects, even accountancy, importance of accountancy, or statistics, importance of statistics. So what I am telling here, all the subjects, whatever you are studying, it has its own importance. Okay, but what are the points which clarify all those importance about this subject, that we need to understand. Then only we can say that yes, I have opted business studies subject which tells about all the business activities, which tells about all the different procedures, which tells about the basics of business studies, which tells about the different angles of business studies, different environment of business studies. So once you understand all these concepts, then only you can go further. ಒಮ್ಮೆ ನಾವು ಬಿಸ್ನೆಸ್ ಸ್ಟಡೀಸ್, ವ್ಯವಹಾರ ಅಧ್ಯಯನವನ್ನು ಓದಿದ ತಕ್ಷಣ ಇವೆಲ್ಲ ಅಂಶಗಳ ಬಗ್ಗೆ ನಮಗೆ ಐಡಿಯಾ ಬರ್ತಾ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅವಾಗ ನಮಗೆ ಗೊತ್ತಾಗುತ್ತೆ ಒಂದು ವ್ಯವಹಾರ ಅಧ್ಯಯನ ಅನ್ನೋದು ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂತ. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ಹೋಪಿಂಗ್ ದಟ್ ಆಲ್ ದೀಸ್ 4 points, again I repeat here, there are so many points which clarify the importance of business studies for our understanding, as this is the basic or foundation of the course. We take some time so that we can discuss the other things. ಸೊ ಒಮ್ಮೆಲೆ ಎಲ್ಲವನ್ನು ಹೇಳ್ಕೊಂಡು ಅಥವಾ ತಿಳ್ಕೊಂಡು ಕನ್ಫ್ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಇಂಪಾರ್ಟೆಂಟಾಗಿ ಅಥವಾ ಮೇಯ್ನಾಗಿ ಒಂದು 4 ಪಾಯಿಂಟನ್ನು ನಿಮ್ಗೆ ಗೊತ್ತಾದರೆ, ವ್ಯವಹಾರ ಅಧ್ಯಯನದ ಪ್ರಾಮುಖ್ಯತೆಗಳೇನು, ಮೇಯ್ನಾಗಿ ಒಂದು 4 ಪಾಯಿಂಟ್ ಗೊತ್ತಾದವಾಗ ದ್ಯಾಟ್ ಟೇಕ್ಸ್ ಯು ಟು ಸರ್ಚ್ ಅದರ್ ಪಾಯಿಂಟ್ಸ್. Okay, so because of these 4 points,
which help you to think of some other points. So, students, with this, I conclude this lecture number 2 class, where we focused on importance of business studies, and we discussed 4 different points. It teaches us effective business skills, that is how to earn, how to manage, and how to invest resources. It provides us with basic understanding of various activities of business. It teaches us how we can be our own boss. It enables to know more about office procedures and practices such as interpersonal communication, public relations, record keeping, etc. Okay, so all these points clarify the importance of business studies. ಇವೆಲ್ಲ ಅಂಶಗಳು ಕೂಡ ನಮಗೆ ಒಂದು ವ್ಯವಹಾರ ಅಧ್ಯಯನದ ಪ್ರಾಮುಖ್ಯತೆಗಳ ಬಗ್ಗೆ ತಿಳಿಸ್ಕೊಟ್ಟಿದೆ. ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ. ಇನ್ನೂ ಕೂಡ ನಾವು ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳೋದಿದೆ. ವ್ಯವಹಾರ ಅಧ್ಯಯನದಲ್ಲಿ ಯಾವುದೂ ಕೂಡ ಕಷ್ಟ ಇಲ್ಲ, ಎಲ್ಲವೂ ಕೂಡ ಸಿಂಪಲ್ ಆಗಿದೆ. ಓದ್ತಾನೆ ನಮಗೆಲ್ರಿಗೂ ಗೊತ್ತಾಗುತ್ತೆ ಒಂದು ವ್ಯವಹಾರ ಅಧ್ಯಯನ ಅನ್ನೋದು ಎಷ್ಟು ಈಸಿಯಾಗಿದೆ, ಎಷ್ಟೆಲ್ಲ ವಿಷಯನ ನಾವು ಇದರಲ್ಲಿ ತಿಳ್ಕೊಬೋದು ಅನ್ನೋದು ಮುಂದೂ ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ಅಗೇನ್ I thank you one and all for your patience and for observing all the things and for understanding all the things. So once again I thank you all, my dear students. Thank you one and all.